ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಬುಕ್ ಅರ್ಥ ಆಗಲ್ಲ, ಬೇಗ ಬೇಗ ಅರ್ಥ ಆಗಬೇಕು. ಅದಕ್ಕೆ ನಾನು 3rd ಗ್ರೇಡ್ ಮಕ್ಕಳಿಗೆ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಇದು ಮ್ಯಾಕ್ಮಿಲನ್ ಎಜುಕೇಷನ್ ಯುರೇಕಾ ಪ್ಲಸ್, ನ್ಯೂ ಯುರೇಕಾ ಪ್ಲಸ್ ಅಂತ. ಇದು ಗ್ರೇಡ್ 3 ಅಂತ ಇದೆ. ನೀವು ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ಯಾನ್ ಮಾಡಬೇಕು. ಆದರೆ ಈ ಥರ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಬೇಕಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ತುಂಬ ಬೇಕಾಗಿರೋ ಕಂಟೆಂಟ್ಸ್ ಎಲ್ಲ ಇರುತ್ತೆ. ಆದರೆ ನಾನು ಹೀಗೆ ಫಸ್ಟ್ ಲೆಸನ್, ಇದು ಯೂನಿಟ್ 1 ಅಂತ. ಈ ಯೂನಿಟ್ 1 ನಾನು ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ನೋಡೋಣ. ಇಲ್ಲಿ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ ಇದೆ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಲಿವಿಂಗ್ ಥಿಂಗ್ಸ್. ಹೌದು, ನಾವು ಲಿವಿಂಗ್ ಥಿಂಗ್ಸ್ ತಾನೇ. ಲಿವಿಂಗ್ ಥಿಂಗ್ಸ್ ನೀಡ್ ಫುಡ್ ಆ್ಯಂಡ್ ವಾಟರ್. ಹೌದು, ನಮಗೂ ಲಿವಿಂಗ್ ಥಿಂಗ್ಸ್ ನಮಗೂ ಬೇಕಲ್ವಾ? ಸೊ ಇವತ್ತು ನಾವು ಈ ಟಾಪಿಕ್ನ ನೋಟ್ ಮಾಡೋಣ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಲಿವಿಂಗ್ ಥಿಂಗ್ಸ್. ದೇ ನೀಡ್ ಫುಡ್ ಟು ಗ್ರೋ, ವರ್ಕ್, ರಿಮೈನ್ ಹೆಲ್ತಿ ಆ್ಯಂಡ್ ಟು ಹೀಲ್ ಇಂಜ್ಯೂರ್ಡ್ ಬಾಡಿ ಪಾರ್ಟ್ಸ್. ಡಿಫ್ರೆಂಟ್ ಅನಿಮಲ್ಸ್ ಈಟ್ ಡಿಫ್ರೆಂಟ್ ಫುಡ್ ಹ್ಯಾಬಿಟ್ಸ್. ಹೀಗೆ ಅನಿಮಲ್ಸ್ಗೆಲ್ಲ ಬೇರೆ ಬೇರೆ ಫುಡ್ ಹ್ಯಾಬಿಟ್ಸ್ ಇರುತ್ತೆ. ಇಲ್ಲಿ ನೋಡಿ, ಈ ಕೋತಿ ಅಂದರೆ ಮಂಕಿ ಫ್ರೂಟ್ ತಿಂತಿದೆ, ಹಣ್ಣುಗಳನ್ನು ಅದು ತಿನ್ನುತ್ತೆ. ಆ್ಯಂಡ್ ಇದೇನು ಹಿಮಾಲಯನ್ ಪಿಕ್ಕ ಬಂದು ವಿಂಟರ್ ಸೀಸನಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾರ್ಮಲ್ ಸೀಸನ್ ಲೈಕ್ ಆಟಮಲ್ಲಿ ಅದು ಲೀವ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ರಾಕ್ ಕೆಳಗಡೆ ಇಟ್ಬಿಟ್ಟು ಆಮೇಲೆ ವಿಂಟರ್ ಬಂದಾಗ ಅದು ಫುಡ್ ಆಗಿ ತಿನ್ನುತ್ತೆ. ಅದೇ ಅದನ್ನು ಸ್ಪೆಷಾಲಿಟಿ. ನೆಕ್ಸ್ಟ್ ಪೇಜ್ ತಗೊಳ್ಳಿ. ನೋಡಿ ಮಕ್ಕಳ, ಬರ್ಡ್ ಈಟಿಂಗ್ ಫ್ರೂಟ್. ನೋಡಿ, ಇಲ್ಲಿ ಬರ್ಡೆಲ್ಲ ಫ್ರೂಟ್ ತಿನ್ನುತ್ತೆ. ಟೈಗರ್ ಈಟಿಂಗ್ ಅ ಡಿಯರ್. ಅದು ಡೀರ್ ತಿನ್ನುತ್ತೆ. ಡೀರ್ ಮಾತ್ರ ಇಲ್ಲ, ನಮ್ಮನ್ನು ಕೂಡ ತಿನ್ನುತ್ತೆ. ಆಮೇಲೆ ಸ್ಪೈಡರ್ ಈಟಿಂಗ್ ಇನ್ಸೆಕ್ಟ್. ಸ್ಪೈಡರ್ ಇನ್ಸೆಕ್ಟ್ ತಿನ್ನುತ್ತೆ ಮಕ್ಕಳ, ಅದರಲ್ಲಿ ಏನೂ ಡೌಟ್ ಇಲ್ಲ. ನೋಡಿ, ಇಲ್ಲಿ ಬೀಸು ವಾಟರ್ ಡ್ರಿಂಕ್ ಮಾಡುತ್ತೆ. ಇಲ್ಲೇನಿದು ಯು ನೋ ಅಂತ ಇದೆ. Few plants such as Venus fly trap insects and digest them. Such plants are called insectivore plants. ಇದು ವೀನಸ್ ಅಂತ ಒಂದು ಪ್ಲಾಂಟ್ ಇರುತ್ತಲ್ಲ, ಅದು ಇದು ತಿನ್ನುತ್ತೆ. ಅದು ನೋಡಿ, ಇನ್ಸೆಕ್ಟ್ ಎಲ್ಲ ತಿನ್ನುತ್ತೆ. ನಾವು ಕೈ ಇಕ್ಕಿದ್ರೆ ಅದು ಕೂಡ ತಿನ್ಬಿಡುತ್ತೆ. ಆ ಥರ ಟ್ರ್ಯಾಪ್ ಮಾಡುತ್ತೆ. ಇದೇನಿದು ನೆಕ್ಸ್ಟ್ ಪೇಜಲ್ಲಿದೆ. ದ ರೂಟ್ಸ್ ಆ್ಯಂಡ್ ಆಫ್ ಪ್ಲಾಂಟ್ಸ್ ಅಬ್ಸರ್ವ್ ಫ್ರಮ್ ದ ಸಾಯಿಲ್. ಇದು ಪ್ಲಾಂಟ್ಸ್ ಬಗ್ಗೆ ಎಲ್ರಿಗೂ ಗೊತ್ತು. ಅದೇನು ಗ್ರೋ ಆಗುತ್ತೆ? ಫಸ್ಟ್ ನಾವು ಸೀಡ್ ಹಾಕ್ತೀವಲ್ವ ಮಕ್ಕಳ, ಅದು ರೂಟ್ಸ್ ಫಾರ್ಮ್ ಆಗುತ್ತೆ. ಆಮೇಲೆ ಸ್ಟೆಮ್ ಅಂತ ಒಂದು ಇರುತ್ತಲ್ವ, ಅದು ಫಾರ್ಮ್ ಆಗುತ್ತೆ. ಆಮೇಲೆ ಸನ್ಲೈಟ್ ಅದ್ರ ಮೇಲೆ ಲೈಟ್ ತೋರಿಸುತ್ತೆ. ಆವಾಗ ಈ ಲೀವ್ಸ್ ಎಲ್ಲ ಬರುತ್ತೆ. ಆಮೇಲೆ ಬಡ್ ಅಂತ, ಅದು ಬಡ್ಡು ಇರುತ್ತೆ, ಅದು ಬರುತ್ತೆ. ಆದರೆ ಈ ಡಯಾಗ್ರಾಮಲ್ಲಿ ಕೊಟ್ಟಿಲ್ಲ. ಅದು ಬರುತ್ತೆ. ಆಮೇಲೆ ಎಲ್ಲ ಆಗುತ್ತೆ, ಫ್ಲವರ್ಸ್ ಬರುತ್ತೆ, ಅದರಿಂದ ಫ್ರೂಟ್ಸ್ ಬರುತ್ತೆ. ನೋಡಿ ಮಕ್ಕಳ, ನೆಕ್ಸ್ಟ್ ಅನಿಮಲ್ಸ್ ನೀಡ್ ಏರ್ ಟು ಲಿವ್. ಹೌದು, ಅನಿಮಲ್ಸ್ಗೂ ಬೇಕಲ್ವಾ, ನಮಗೂ ಬೇಕಲ್ವಾ? ನಾವು ಲಿವಿಂಗ್ ಥಿಂಗ್ಸ್, ಅವರು ಲಿವಿಂಗ್ ಥಿಂಗ್ಸ್ ಅಲ್ವಾ? ಅದಕ್ಕೆ ನೋಡಿ ಮಕ್ಕಳ, ಅರ್ತ್ ವಾರ್ಮ್ಸು ಸಾಯಿಲಲ್ಲಿ ಮಾತ್ರ ಇರುತ್ತೆ.
ಗ್ರಾಸ್ ಸೂಪರ್ ಸಾಯಿಲ್ ಮಾತ್ರ ಇರುತ್ತೆ. ಆ್ಯಂಡ್ ಬಾಯ್, ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಆದರೆ ಒಂದು ಸ್ಮಾಲ್ ಥಿಂಗ್ ಇರುತ್ತೆ, ಇದು 21st ಸೆಂಚುರಿ ಸ್ಕಿಲ್. ಇದು ಎಲ್ಲ ಲಿವಿಂಗ್ ಥಿಂಗ್ಸು ಇರುತ್ತೆ. ಆಮೇಲೆ ಫಿಶ್ ಗೊತ್ತಾ ಮಕ್ಕಳ, ಅದು ಹೆಂಗೆ ಬ್ರೀತ್ ಮಾಡುತ್ತೆ, ಅದಕ್ಕೆ ಗಿಲ್ಸ್ ಅಂತ ಒಂದು ಕೊಟ್ಟಿರ್ತಾರೆ, ಆದ್ದರಿಂದ ಅದು ಬ್ರೀತ್ ಮಾಡುತ್ತೆ. ಆಮೇಲೆ ಇನ್ ಕ್ಲಾಸ್ ಕ್ವಶನ್ಸ್ ಎಕ್ಸಸೈಸ್ ಎಲ್ಲ ಆನ್ಸರ್ ಇರಬೇಕು. 2 animals that eat parts of plants. ಅದು ಗೋಟ್, ಕವು, ಎ ಸ್ಮಾಲ್ ಅನಿಮಲ್ ದಟ್ ಡ್ರಿಂಕ್ಸ್ ವಾಟರು, ಬಿ. ಇಲ್ಲೇ ನೋಡಿ ಇದೀವಿ ಅಲ್ವ ಮಕ್ಕಳ, ಇದೆ ಇಲ್ಲಿರುತ್ತೆ. ಮೈ ಯುರೇಕಾ ಮೂಮೆಂಟ್ ಬನ್ನಿ ನೀವು ಟ್ರೈ ಮಾಡಬೇಕು, ಅದು ನಿಮ್ಮ ಕೈಯಲ್ಲಿದೆ. ಆಮೇಲೆ ಈ ಪ್ಲ್ಯಾನ್ಸ್ದು ನಮ್ಗೆ ಗೊತ್ತು, ಇಲ್ಲಿ ನಾನು ಹೇಳ್ಕೊಟ್ಬಿಟ್ಟೆ ಅಷ್ಟೇ. ಇಲ್ಲಿ ನೋಡಿ ಆ ಫಿಶಸ್ಸಿಗೆ ಗಿಲ್ಸ್ ಇರುತ್ತೆ, ಆ ಗಿಲ್ಸಿಂದ ಬ್ರೀತ್ ಮಾಡುತ್ತೆ, ಅದಕ್ಕೆ ಲಂಗ್ಸ್ ಇರುತ್ತೆ. ಬಾಯ್, ನೆಕ್ಸ್ಟ್ ಚಾಪ್ಟರಲ್ಲಿ ಮೀಟ್ ಮಾಡೋಣ. ಅಂಟಿಲ್ ಬಾಯ್ ಫ್ರಮ್ ಜನನ್ಯ.